ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ NRI ವೀಕ್ಷಕರಿಗೋಸ್ಕರವೇ ಇರುವ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2026 ಜುಲೈ ತಿಂಗಳ US ವೀಸಾ ಬುಲೆಟಿನ್ ರಿಲೀಸ್ ಆಗಿದೆ. ಭಾರತೀಯರಿಗೆ ಕಹಿ ಸುದ್ದಿ. ಇತ್ತ ಟ್ರಂಪ್ ಆಡಳಿತದ ಅಡಿಯಲ್ಲಿ ಅಮೆರಿಕದ ICE ಡಿಟೆನ್ಷನ್ ಸೆಂಟರ್ನಲ್ಲಿ ವಲಸಿಗರ ಸಾವುಗಳು ಏರಿಕೆಯಾಗಿವೆ. ಅತ್ತ ಪರ್ಮನೆಂಟ್ ರೆಸಿಡೆನ್ಸಿಗೆ ಕಾಯ್ತಾ ಇರೋ ಭಾರತೀಯರಿಗೆ ಕೆನಡಾ ಸರ್ಕಾರ ದೊಡ್ಡ ರಿಲೀಫ್ ಕೊಟ್ಟಿದೆ. ಈ ನಡುವೆ ಭಾರತ ಮತ್ತು ಬ್ರಿಟನ್ ನಡುವೆ ದೊಡ್ಡ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಬನ್ನಿ ಇಡೀ ವಾರದ ದೇಶ ವಿದೇಶದ ಎಲ್ಲಾ ಎಕ್ಸ್ಕ್ಲೂಸಿವ್ NRI ಸ್ಪೆಸಿಫಿಕ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲಿಗೆ 2026 ಅಮೆರಿಕ ವೀಸಾ ಬುಲೆಟಿನ್ ರಿಲೀಸ್ ಆಗಿದೆ. ಇದರಲ್ಲಿ US ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರೋ ಭಾರತೀಯರಿಗೆ ಬ್ಯಾಡ್ ನ್ಯೂಸ್. EB2 ಕ್ಯಾಟಗರಿ ಈಗ ಸಂಪೂರ್ಣ ಕ್ಲೋಸ್ ಆಗಿದೆ. 2026 ಆರ್ಥಿಕ ವರ್ಷ ಮುಗಿಯುವವರೆಗೂ ಇದು ಸಿಗಲ್ಲ. ಇದರ ಜೊತೆಗೆ EB5 ಅನ್ರಿಸರ್ವ್ಡ್ ಕ್ಯಾಟಗರಿ ಕೂಡ ಬಂದಾಗಿದೆ. ವೀಸಾಗೆ ವಿಪರೀತ ಡಿಮಾಂಡ್ ಇರೋದ್ರಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನೊಂದು ಕಡೆ EB1 ಕ್ಯಾಟಗರಿ ದಿನಾಂಕ ಕೂಡ ಹಿಂದಕ್ಕೆ ಹೋಗಿದೆ. ಹಿಂದೆ ಜೂನ್ ಬುಲೆಟಿನ್ ನಲ್ಲಿ ಇದರ ಕಟ್ ಆಫ್ ಡೇಟ್ ಏಪ್ರಿಲ್ 1, 2023 ಇತ್ತು. ಆದ್ರೀಗ ಅದು ಅಕ್ಟೋಬರ್ 15, 2022ಕ್ಕೆ ಕುಸಿದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಇದಕ್ಕೆ ಅಪ್ಲೈ ಮಾಡಿದ ಕಾರಣ ಹೀಗಾಗಿದೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇನ್ನು EB3 ಕ್ಯಾಟಗರಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಅದು ಜನವರಿ 1, 2014ರಲ್ಲೇ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಿಯಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಾರ್ನಿಂಗ್ ಕೊಟ್ಟಿದೆ. ಆದ್ರೆ ಅಕ್ಟೋಬರ್ನಲ್ಲಿ ಹೊಸ ವೀಸಾ ನಂಬರ್ ಸಿಗೋ ಚಾನ್ಸ್ ಇದೆ. ಆಗ ಮತ್ತೆ ಗ್ರೀನ್ ಕಾರ್ಡ್ ಪ್ರೋಸೆಸ್ ಶುರುವಾಗಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವಧಿಯಲ್ಲಿ ವಲಸಿಗರ ಡಿಟೆನ್ಷನ್ ಸೆಂಟರ್ಗಳು ಭರ್ತಿಯಾಗಿವೆ. ಅಲ್ಲಿ ಸಾವಿನ ಸಂಖ್ಯೆ ಕೂಡ ಡಬಲ್ ಆಗಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ವರದಿ ಪ್ರಕಾರ ವಲಸೆ ವಿಚಾರದಲ್ಲಿ 2025 ಜನವರಿಯಿಂದ ಟ್ರಂಪ್ ಹೊಸ ರೂಲ್ಸ್ ತಂದ್ರು. ಮಾಸ್ ಡಿಪೋರ್ಟೇಷನ್ ಅಂತ ದೊಡ್ಡ ಅಭಿಯಾನ ಶುರು ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೆ ICE ಕಸ್ಟಡಿಯಲ್ಲಿ ಬರೋಬ್ಬರಿ 50 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 2009ರಿಂದ 2024ರವರೆಗೆ ಸಾವಿನ ಸಂಖ್ಯೆ ಇದಕ್ಕಿಂತ ಕಮ್ಮಿ ಇತ್ತು. 3848 ಜನರಲ್ಲಿ ಒಬ್ಬರು ಮಾತ್ರ ಸಾಯ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಜಸ್ಟ್ 1630 ಜನರಲ್ಲಿ ಒಬ್ರು ಪ್ರಾಣ ಕಳ್ಕೊಳ್ತಿದ್ದಾರೆ. ಡಬಲ್ ಆಗಿದೆ ಆಲ್ಮೋಸ್ಟ್. ಈ ಸಾವಿಗೆ ಮುಖ್ಯ ಕಾರಣ ಸರಿಯಾದ ಮೆಡಿಕಲ್ ಕೇರ್ ಇಲ್ಲದೆ ಇರೋದು. ಅನಾರೋಗ್ಯ ಇದ್ದವರನ್ನ ಕೂಡ ಹಿಡಿದು ಜೈಲಿಗೆ ಹಾಕಲಾಗ್ತಾ ಇದೆ. ಹೀಗಾಗಿ ಹೃದಯದ ಸಮಸ್ಯೆಗಳಿಂದಲೇ 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಾನಸಿಕ ಹಿಂಸೆ ತಡೆಯಲಿಕ್ಕಾಗದೆ 10 ಜನ ತಮ್ಮನ್ನು ತಾವೇ ಮುಗಿಸ್ಕೊಂಡಿದ್ದಾರೆ. ಡಿಟೆನ್ಷನ್ ಸೆಂಟರ್ ಕೂಡ ಈಗ ಫುಲ್ ಆಗಿದೆ. ಬೈಡೆನ್ ಸರ್ಕಾರದ ಅಂತ್ಯದ ಹೊತ್ತಿಗೆ 40,000 ವಲಸಿಗರು ಡಿಟೆನ್ಷನ್ ಸೆಂಟರ್ ನಲ್ಲಿದ್ರು. ಆದ್ರೆ ಟ್ರಂಪ್ ಆಡಳಿತ ಬಂದ ಮೇಲೆ 2026 ಜನವರಿಯಲ್ಲಿ 70,000 ವಲಸಿಗರಿದ್ರು. ಪೀಕಿಗೆ ಹೋಗಿತ್ತು. ಈಗ ಜೂನ್ ನಲ್ಲಿ ಸ್ವಲ್ಪ ಕಮ್ಮಿಯಾಗಿ 57,000ಕ್ಕೆ ಬಂದು ನಿಂತಿದೆ. ತೊಣಗೆಲ್ಲ ಡಿಪೋರ್ಟ್ ಮಾಡಿಬಿಟ್ಟಿದಾರಲ್ಲ. ಈಗ ಅಲ್ಲಿ ಸೆಂಟರ್ಗಳಲ್ಲಿ 57,000 ಜನ ಇದ್ದಾರೆ. ಏನೋ ಕೆನಡಾದಲ್ಲಿರೋ ಪರ್ಮನೆಂಟ್ ರೆಸಿಡೆನ್ಸಿ ಅಥವಾ PR ಗೆ ಕಾಯ್ತಾ ಇರೋ ಭಾರತೀಯರಿಗೆ ರಿಲೀಫ್ ಸಿಕ್ಕಿದೆ. ತಾತ್ಕಾಲಿಕವಾಗಿ ಹೊಸ ವರ್ಕ್ ಪರ್ಮಿಟ್ ರೂಲ್ಸ್ ಜಾರಿಗೆ ಬಂದಿದೆ. PR ಗೆ ಅಪ್ಲೈ ಮಾಡಿ ಕೆನಡಾ ಸರ್ಕಾರದಿಂದ AOR ಅಥವಾ ಅಕ್ನಾಲೆಜ್ಮೆಂಟ್ ಆಫ್ ರೆಸೀಟ್ಗೆ ತಿಂಗಳಗಟ್ಟಲೆ ಕಾಯ್ಕೊಂಡು ಕೂರಬೇಕಾಗಿಲ್ಲ. ಪ್ರಾವಿನ್ಷಿಯಲ್ ನಾಮಿನಿ ಪ್ರೋಗ್ರಾಮ್ ಅಡಿಯಲ್ಲಿ PR ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅದರ ಶುಲ್ಕ ಪೇ ಮಾಡಿದ್ರೆ ಸಾಕು. PR ಅರ್ಜಿಯನ್ನ ಹಾಕಿದ ರಶೀದಿ ತೋರಿಸಿದ್ರೆ ತಕ್ಷಣ ಹೊಸ ವರ್ಕ್ ಪರ್ಮಿಟ್ ಗೆ ಅಪ್ಲೈ ಮಾಡಬಹುದು. ಜೊತೆಗೆ ಅರ್ಜಿ ಹಾಕಿದವರ ಸಂಗಾತಿಗೂ ವರ್ಕ್ ಪರ್ಮಿಟ್ ಸಿಗುತ್ತೆ. ಈ ಹೊಸ ರೂಲ್ಸ್ ಜೂನ್ 9ರಿಂದಲೇ ಶುರುವಾಗಿದೆ. 2026 ಡಿಸೆಂಬರ್ 31ರವರೆಗೆ ಈ ಅವಕಾಶ ಇರುತ್ತೆ. ಇಷ್ಟು ದಿನ PR ಅಪ್ಲಿಕೇಶನ್ ಪ್ರಾಸೆಸ್ ಆಗೋಕೆ ತುಂಬಾ ಲೇಟ್ ಆಗ್ತಾ ಇತ್ತು. AOR ರೆಸೀಟ್ ಇಲ್ಲದೆ ಹೊಸ ವರ್ಕ್ ಪರ್ಮಿಟ್ ಗೆ ಅಪ್ಲೈ ಮಾಡೋ ಹಾಗಿರ್ಲಿಲ್ಲ. ಇದರಿಂದ ಟೆಂಪರರಿ ವರ್ಕ್ ಪರ್ಮಿಟ್ ಪಡ್ಕೊಂಡವರಿಗೆ ಕೆಲಸ ಕಳ್ಕೊಳ್ಳೋ ದೊಡ್ಡ ಭೀತಿ ಇತ್ತು. ಈಗ ಈ ಹೊಸ ರೂಲ್ಸ್ ಬಂದಿದೆ. ಆದ್ರೆ ರೂಲ್ಸ್ ಕೇವಲ ಕೆನಡಾದಲ್ಲಿರೋರಿಗೆ ಮಾತ್ರ ಅನ್ವಯ. ಕೆನಡಾ ಹೊರಗಡೆಯಿಂದ ಅರ್ಜಿ ಹಾಕೋರಿಗೆ ಹಳೆಯ ರೂಲ್ಸ್ ಇರುತ್ತೆ. ಸ್ನೇಹಿತರೆ, ಅಮೆರಿಕ ಸೇರಿದ ಹಾಗೆ ಹಲವು ರಾಷ್ಟ್ರಗಳಲ್ಲಿ ತರ ಇಮಿಗ್ರೇಷನ್ ರೂಲ್ಸ್ ದಿನೇ ದಿನೇ ಟೈಟೇ ಆಗ್ತಿದೆ. ಲೈಫ್ ಸಿಕ್ಕಾಪಟ್ಟೆ ಅನ್ಸರ್ಟನ್. ಇವಾಗಂತಲ್ಲ, ಈ ಹಿಂದೇನು ಮುಂದೇನು ಕೂಡ. ವಿದೇಶದಲ್ಲಿ ಕಷ್ಟಪಟ್ಟು ನಮ್ಮ NRIಗಳು ದುಡಿತಾ ಇರ್ತಾರೆ ಅವ್ರ ಫ್ಯಾಮಿಲಿಗೋಸ್ಕರ. ಹೀಗಿರುವಾಗ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿಗೆ ಯಾರೆಲ್ಲ ಸ್ಟೆಪ್ಸ್ ತಗೊಂಡಿದ್ದೀರಿ? ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ನ ಮಹತ್ವ ಏನು ಅಂತ. ಅದರಲ್ಲೂ ಕೂಡ ಸ್ನೇಹಿತರೆ, ಭಾರತದ ಟರ್ಮ್ ಇನ್ಶೂರೆನ್ಸ್ ವಿದೇಶಗಳಿಗಿಂತ ತುಂಬಾ ಕಮ್ಮಿಗಾಗುತ್ತೆ. ಅಮೆರಿಕ, UAE ಅಥವಾ ಸಿಂಗಾಪುರ್ಗೆ ಕಂಪೇರ್ ಮಾಡಿದ್ರೆ 50% ಕಮ್ಮಿ, ಅರ್ಧಕ್ಕರ್ಧ ಕಮ್ಮಿ. ತಿಂಗಳಿಗೆ 679 ರೂಪಾಯಿಗೆಲ್ಲ ನೀವು 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಗಳನ್ನ ಮಾಡಿಸಬಹುದು. ಏನೊಂಚೂರು ಜಾಸ್ತಿ ಹಾಕಿದ್ರೆ 2 ಕೋಟಿ ರೂಪಾಯಿ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಸಿಕ್ಬಿಡ್ತವೆ. ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್ಸ್ ಟರ್ಮ್ ಅಂತ ಹೇಳಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿ ಸೀದಾ ಫ್ಯಾಮಿಲಿಗೆ ಲಂಸಮ್ ಆಗಿ ಸಿಗುತ್ತೆ. 5 ಕೋಟಿ ರೂಪಾಯಿ ಕವರೇಜ್ ಇರೋ ತನಕ ಮಾಡಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಫಾರಿನ್ ಕಂಪನಿಗಳಲ್ಲಿ ಸಿಗದ 99 ವರ್ಷದವರೆಗಿನ ಲಾಂಗ್ ಕವರೇಜ್ ಆಪ್ಷನ್ಸ್ ಕೂಡ ಭಾರತದಲ್ಲಿ ಸಿಗುತ್ತೆ. ಪ್ರಾಸೆಸ್ ಕೂಡ ತುಂಬಾ ಸಿಂಪಲ್ ಇದೆ. ಆನ್ಲೈನ್ ಮತ್ತು ವಿಡಿಯೋ KYC ಮೂಲಕ ಇದನ್ನ ಶುರು ಮಾಡ್ತಾರೆ. ಮೆಡಿಕಲ್ಸ್ ಕೂಡ ಮಾಡಿಸ್ತಾರೆ. ಗ್ಲೋಬಲ್ ಲೆವೆಲ್ ನಲ್ಲಿ ಫ್ರೀ ಆಗಿ ಟೆಸ್ಟ್ ಮಾಡಿಸ್ತಾರೆ. ಟಾಪ್ ಕಂಪನೀಸ್ 99% ಪ್ಲಸ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿದ್ದಾರೆ.
ಭಾರತದಲ್ಲಿ. ಒಂದು ವೇಳೆ ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದ್ರೆ ಫ್ಯಾಮಿಲಿಗೆ ದುಡ್ಡು ಡೈರೆಕ್ಟ್ ಆಗಿ NRE ಅಕೌಂಟ್ಗೆ ಟ್ಯಾಕ್ಸ್ ಫ್ರೀ ಆಗಿ ಒಂದು ಶಾರ್ಟ್ ನಲ್ಲಿ ಜಮೆ ಆಗುತ್ತೆ. ಭಾರತಕ್ಕೂ ಬರೋ ಅವಶ್ಯಕತೆನೂ ಇಲ್ಲ. ಡೆಡಿಕೇಟೆಡ್ ಮ್ಯಾನೇಜರ್ ಎಲ್ಲ ಫ್ರೀ ಆಗಿ ನೋಡ್ಕೊಳ್ತಾರೆ. ಆನ್ಯುವಲ್ ಪೇಮೆಂಟ್ ಮಾಡಿದ್ರೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವತ್ತಿನ ಕಾಲದಲ್ಲಿ ಟರ್ಮ್ ಇನ್ಶೂರೆನ್ಸ್ ಆಪ್ಷನ್ ಅಲ್ಲ, ಇದು ಮ್ಯಾಂಡೇಟರಿ. ಆಸಕ್ತ NRIಗಳು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಯನ್ನ ನೀವು ಪ್ರೊಟೆಕ್ಟ್ ಮಾಡಬಹುದು ಆರ್ಥಿಕವಾಗಿ. ಬನ್ನೀಗ NRI ಕಾರ್ನರ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಮೆರಿಕದಲ್ಲಿ H1B ವೀಸಾ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಮೂಲದ ಉದ್ಯೋಗಿಯೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಾವು ಕೆಲಸ ಮಾಡ್ತಾ ಇದ್ದ ಕಂಪನಿಯ CEO ವಿರುದ್ಧ ಕೇಸ್ ಹಾಕಿದ್ದಾರೆ. ರಿಷಿಕೇಶ್ ರಾಜ್ ಅನ್ನೋರು ಟೆಕ್ಸಸ್ ನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಇದರ CEO ಕೂಡ ಭಾರತ ಮೂಲದವರೇ, ಸಾಯಿ ಜಿತೇಂದರ್ ಕಲಾಗ್ರಾ ಅಂತ. ಇವರ ಮೇಲಿಗ ರಿಷಿಕೇಶ್ ರಾಜ್ ದೊಡ್ಡ ದೂರು ಕೊಟ್ಟಿದ್ದಾರೆ. ಕೆಲಸ ಉಳಿಸ್ಕೊಳ್ಬೇಕಾದ್ರೆ $1 ಲಕ್ಷ ಅಂದ್ರೆ 94 ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತ ಹೇಳಿ ನನಗೆ ಒತ್ತಾಯ ಮಾಡಿದ್ದಾರೆ. ಹಣ ಪೇ ಮಾಡಿಲ್ಲ ಅಂದ್ರೆ ಕೆಲಸ ಮತ್ತು ವೀಸಾ ಸ್ಟೇಟಸ್ ಎರಡೂ ಕಳ್ಕೊಳ್ಬೇಕಾಗತ್ತೆ ಅನ್ನೋ ಬೆದರಿಕೆ ಒಡ್ಡಿದ್ದಾರೆ ಅಂತ ರಿಷಿಕೇಶ್ ಆರೋಪಿಸಿದ್ದಾರೆ. ಅಲ್ಲದೆ ಕೆಲಸಕ್ಕೆ ಸೇರಿದಾಗಿನಿಂದ ಯಾವುದೇ ಕ್ಲೈಂಟ್ ಪ್ರಾಜೆಕ್ಟ್ ವರ್ಕ್ ಅಸೈನ್ಮೆಂಟ್ ನನಗೆ ಕೊಟ್ಟಿಲ್ಲ, ಪೇ ಸ್ಲಿಪ್ ಕೂಡ ಕೊಟ್ಟಿಲ್ಲ ಅಂತ ಕೋರ್ಟ್ ನಲ್ಲಿ ತಮ್ಮ CEO ವಿರುದ್ಧ ಮೊಕದ್ದಮೆ ಹೂಡಿದ್ದಾರೆ. ಇನ್ನು ಭಾರತ ಮತ್ತು UK ನಡುವೆ ದೊಡ್ಡ ಡೀಲ್ ಆಗಿದೆ. ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ಗೆ ಸಹಿ ಬಿದ್ದಿದೆ. ಜೂನ್ 15ರಿಂದ ಈ ಅಗ್ರಿಮೆಂಟ್ ಜಾರಿಗೆ ಬರುತ್ತೆ. ಇದರಿಂದ ಬ್ರಿಟನ್ ನಲ್ಲಿ ತಾತ್ಕಾಲಿಕವಾಗಿ ಭಾರತದ ಕಂಪನಿಗಳಿಗೆ ಕೆಲಸ ಮಾಡ್ತಿರೋ ಸುಮಾರು 90-95% ಭಾರತೀಯ ಪ್ರೊಫೆಷನಲ್ಸ್ಗೆ ಲಾಭ ಆಗುತ್ತೆ. TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ ಹೀಗೆ ಇತರ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಬೆನಿಫಿಟ್ ಆಗುತ್ತೆ. ಇಷ್ಟು ದಿನ ಬ್ರಿಟನ್ ನಲ್ಲಿ ಭಾರತೀಯ ಕಂಪನಿಗಳಿಗೆ ಕೆಲಸ ಮಾಡೋ ಭಾರತೀಯರು ಎರಡೂ ದೇಶದಲ್ಲೂ ಸೋಷಿಯಲ್ ಸೆಕ್ಯೂರಿಟಿ ಪೇ ಮಾಡಬೇಕಾಗಿತ್ತು. ಆದ್ರೆ ಈಗ ಹೊಸ ಒಪ್ಪಂದದ ಅಡಿಯಲ್ಲಿ ಕೇವಲ ಭಾರತದ ಸೋಷಿಯಲ್ ಸೆಕ್ಯೂರಿಟಿಗೆ ಹಣ ಕೊಟ್ರೆ ಸಾಕು. ಒಟ್ಟು 5 ವರ್ಷಗಳ ಕಾಲ ಈ ವಿನಾಯಿತಿ ಕೊಡಲಾಗುತ್ತೆ. ಇಷ್ಟು ದಿನ ಭಾರತೀಯರು ಪ್ರತಿ ವರ್ಷ 472 ಕೋಟಿ ರೂಪಾಯಿ ಬ್ರಿಟನ್ ಸೋಷಿಯಲ್ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಫಿಸಿಕಲ್ ಇಮಿಗ್ರೇಷನ್ ಡಾಕ್ಯುಮೆಂಟ್ಸ್ ಬದಲಾಯಿಸೋಕೆ UK ಸರ್ಕಾರ ವಲಸಿಗರಿಗೆ ಮತ್ತಷ್ಟು ಟೈಮ್ ಎಕ್ಸ್ಟೆಂಡ್ ಮಾಡಿದೆ. ಫಿಸಿಕಲ್ ಇಮಿಗ್ರೇಷನ್ ಡಾಕ್ಯುಮೆಂಟ್ಸ್ ಆಗಿರೋ ಬಯೋಮೆಟ್ರಿಕ್ ರೆಸಿಡೆನ್ಸ್ ಪರ್ಮಿಟ್ BRP ಮತ್ತು ಬಯೋಮೆಟ್ರಿಕ್ ರೆಸಿಡೆನ್ಸ್ ಕಾರ್ಡ್ಸ್ಗೆ ಡಿಜಿಟಲ್ ರೂಪ ಕೊಡೋಕೆ, ಅಂದ್ರೆ ಇವುಗಳನ್ನ ಪ್ಲಾಸ್ಟಿಕ್ ಕಾರ್ಡ್ ನಿಂದ ಡಿಜಿಟಲ್ ವೀಸಾ ಆಗಿ ಕನ್ವರ್ಟ್ ಮಾಡೋಕೆ ಬೇಕಾಗಿದ್ದ ಗಡುವು ವಿಸ್ತರಣೆಯಾಗಿದೆ. ಮುಂಚೆ ಜೂನ್ 2026 ಡೆಡ್ ಲೈನ್ ಇತ್ತು. ಈಗ ಡಿಸೆಂಬರ್ 31, 2026 ವಿಸ್ತರಿಸಲಾಗಿದೆ. ಅಲ್ಲಿವರೆಗೂ ಎಕ್ಸ್ಪೈರ್ ಆದ BRP ಕಾರ್ಡ್ಸ್ ಅನ್ನ ಯೂಸ್ ಮಾಡಬಹುದು. ಈ ವೀಸಾ ಸರ್ವಿಸ್ ಗಳನ್ನ ಪಡಿಬಹುದು. ಆದ್ರೆ ಹೊಸ ಉದ್ಯೋಗ ಮತ್ತು ಹೊಸ ಮನೆಗೆ ಇದನ್ನ ಬಳಸೋಕಾಗಲ್ಲ. ಇನ್ನು ಕುವೈತ್ ಈಗ ವಿದೇಶಿ ಹೂಡಿಕೆದಾರರಿಗೆ ಬಂಪರ್ ಆಫರ್ ಘೋಷಿಸಿದೆ. ಹೊಸದಾಗಿ 15 ವರ್ಷಗಳ ರೆಸಿಡೆನ್ಸಿ ಪ್ರೋಗ್ರಾಮ್ ತಂದಿದೆ. ಶಾರ್ಟ್ ಟರ್ಮ್ ವೀಸಾನ ಪದೇ ಪದೇ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇಲ್ಲದೆ ಸುದೀರ್ಘ 15 ವರ್ಷ ಕುವೈತ್ ನಲ್ಲಿ ಲೀಗಲ್ ಆಗಿ ವಾಸ ಮಾಡಬಹುದು. ಇದರ ಮುಖ್ಯ ಉದ್ದೇಶ ಕುವೈತ್ ನ ಆರ್ಥಿಕತೆಯನ್ನ ಬಲಪಡಿಸೋದು, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಸೆಳೆಯೋದು. ಈ ಆಫರ್ ಎಲ್ಲಾ ವಿದೇಶಿಗರಿಗೆ ಸಿಗೋದಿಲ್ಲ. ಕೇವಲ ವಿದೇಶಿ ಹೂಡಿಕೆದಾರರು, ಅಪ್ರೂವ್ಡ್ ಬಿಸಿನೆಸ್ ಪಾರ್ಟ್ನರ್ಸ್, ಕಂಪನಿಯ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ಗೆ ಅನ್ವಯ ಆಗುತ್ತೆ. ಇವರೆಲ್ಲ ಕುವೈತ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅಥಾರಿಟಿಯಿಂದ ಅಂದ್ರೆ KDIPA ನಿಂದ ಲೈಸೆನ್ಸ್ ಹೊಂದಿರೋ ಕಂಪನಿಗಳಿಗೆ ಸಂಬಂಧ ಹೊಂದಿರಬೇಕು. ಕುವೈತ್ ನಲ್ಲಿ ಕನಿಷ್ಠ 153 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು. ಈ ಪೈಕಿ 30 ಕೋಟಿ ರೂಪಾಯಿ ನಿಮ್ಮ ಪರ್ಸನಲ್ ಹಣವೇ ಆಗಿರಬೇಕು ಅನ್ನೋ ಕಂಡೀಷನ್ಸ್ ಇದೆ. ಹಾಗೆ ಕುವೈತ್ ನ ಕಾನೂನು ಮತ್ತು ಹೂಡಿಕೆ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಅರ್ಜಿದಾರರ ಪಾಸ್ಪೋರ್ಟ್ ಕನಿಷ್ಠ 6 ತಿಂಗಳಾದ್ರೂ ವ್ಯಾಲಿಡ್ ಇರಬೇಕು. ಯಾವುದೇ ರೀತಿಯ ಕ್ರಿಮಿನಲ್ ರೆಕಾರ್ಡ್ಸ್ ಅನ್ನ ಹೊಂದಿರಬಾರದು. ಇನ್ನು ಭಾರತದ ಜೊತೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರ ಸಂಬಂಧ ಬಲಪಡಿಸೋಕೆ ಅಬುಧಾಬಿ ಮುಂದಾಗಿದೆ. ಇದಕ್ಕಾಗಿ ಭಾರತದ ಟ್ರಾವೆಲ್ ಮತ್ತು ಟೂರಿಸಂ ಇಂಡಸ್ಟ್ರಿಯ ಪ್ರಮುಖ ಟ್ರಾವೆಲ್ ಲೀಡರ್ ಗಳನ್ನ ಆಹ್ವಾನಿಸಿದೆ. ಒಂದು ದೊಡ್ಡ ಮೆಗಾ ಈವೆಂಟ್ ಅನ್ನ ಹೋಸ್ಟ್ ಮಾಡಿದೆ. ಈವೆಂಟ್ ನಲ್ಲಿ ಅಬುಧಾಬಿಯ ಪ್ರವಾಸಿ ಆಕರ್ಷಣೆಗಳು, ಹೋಟೆಲ್ಸ್, ಎಂಟರ್ಟೈನ್ಮೆಂಟ್, ಕಲ್ಚರಲ್ ಸೈಟ್ಸ್ ಮತ್ತು ಮುಂಬರುವ ಪ್ರಾಜೆಕ್ಟ್ಸ್ ಅನ್ನ ಪರಿಚಯಿಸಲಾಗಿದೆ. ಟ್ರಾವೆಲ್ ಪ್ಯಾಕೇಜ್ ಹೆಚ್ಚಿಸೋದು, ಭಾರತದಿಂದ ಬರುವ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಮಾಡೋ ಬಗ್ಗೆ ಚರ್ಚಿಸಲಾಗಿದೆ. ಇನ್ನು UAE ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ವಿದ್ಯಾರ್ಥಿಗಳು ಮತ್ತು ಯೂನಿವರ್ಸಿಟಿಗಳಿಗಾಗಿ ಹೊಸ ಡಿಜಿಟಲ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದೆ. ಇಷ್ಟು ದಿನ ಕೆಲಸ ಮಾಡ್ತಾ ಇದ್ದ 38 ಸಪರೇಟ್ ಆನ್ಲೈನ್ ಸರ್ವಿಸ್ ಅನ್ನ ಒಟ್ಟು ಮಾಡಿ 18 ಆನ್ಲೈನ್ ಸರ್ವಿಸ್ಗೆ ಇಳಿಸಲಾಗಿದೆ. ಇದರ ಮೂಲಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೇವೆಗಳನ್ನ ಆನ್ಲೈನ್ ನಲ್ಲೇ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಪ್ರಕ್ರಿಯೆಗಳನ್ನ ಮತ್ತಷ್ಟು ಸ್ಪೀಡ್ ಮಾಡಿ ಪೇಪರ್ ವರ್ಕ್ ಕಮ್ಮಿ ಮಾಡೋಕೆ ಇದನ್ನ ಪರಿಚಯಿಸಲಾಗಿದೆ. ಏನೋ ಪೋರ್ಚುಗಲ್ ದೇಶದ ಗೋಲ್ಡನ್ ವೀಸಾಗೆ ಡಿಮಾಂಡ್ ಕಮ್ಮಿ ಆಗ್ತಾ ಇದೆ. ಕಳೆದ ಮೇ ತಿಂಗಳಲ್ಲಿ ಗೋಲ್ಡನ್ ವೀಸಾ ನಿಯಮವನ್ನ ಬದಲಾಯಿಸಲಾಗಿತ್ತು. ಸಿಟಿಜನ್ಶಿಪ್ ಪಡೆಯೋ ವೇಟಿಂಗ್ ಪೀರಿಯಡ್ ಅನ್ನ 5 ವರ್ಷಗಳಿಂದ 10 ವರ್ಷಕ್ಕೆ ಹೆಚ್ಚಿಸಲಾಗಿತ್ತು. ಇದು ಯುರೋಪಿಯನ್ ಯೂನಿಯನ್ ಅಲ್ಲದ ಪ್ರಜೆಗಳಿಗೆ ಅನ್ವಯ ಆಗುತ್ತೆ ಈ ಕಠಿಣ ನಿಯಮ. ಆದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಪೋರ್ಚುಗೀಸ್ ಭಾಷೆ ಮಾತನಾಡೋ ದೇಶಗಳಿಂದ ಬರೋರಿಗೆ 7 ವರ್ಷ ಕಾದ್ರೆ ಸಾಕು. ಈ ಹೊಸ ಬದಲಾವಣೆಯಿಂದ ವಿದೇಶಿ ಇನ್ವೆಸ್ಟರ್ಸ್ಗೆ ನಿರಾಶೆಯಾಗಿದೆ. ಗೋಲ್ಡನ್ ವೀಸಾ ಡಿಮಾಂಡ್ ಕಮ್ಮಿ ಆಗಿದೆ. ಹಲವಾರು ಜನ ತಮ್ಮ ಹಣ ವಾಪಸ್ ಪಡಿತಾ ಇದ್ದಾರೆ. ಅಮೆರಿಕ ಮತ್ತು ಏಷ್ಯಾ ಮೂಲದ ಸುಮಾರು 40 ಪ್ರಮುಖ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗಿದ್ದಾರೆ. 20 ಮಿಲಿಯನ್ ಯೂರೋ ಅಂದ್ರೆ 217 ಕೋಟಿ ರೂಪಾಯಿನಷ್ಟು ಎಕ್ಸಿಟ್ ಆಗಿದ್ದಾರೆ. ರಿಟರ್ನ್ ತಗೊಂಡಿದ್ದಾರೆ ದುಡ್ಡನ್ನ. ಹೊಸ ಇನ್ವೆಸ್ಟ್ಮೆಂಟ್ಸ್ ಕೂಡ ತುಂಬಾ ಡ್ರಾಪ್ ಆಗಿದೆ. ಕಳೆದ ವರ್ಷ 80 ಮಿಲಿಯನ್ ಯೂರೋ ಅಂದ್ರೆ 869 ಕೋಟಿ ರೂಪಾಯಿ ಹರಿದು ಹೋಗಿತ್ತು.
ಈ ವರ್ಷ ಕೇವಲ 50 ಮಿಲಿಯನ್ ಯೂರೋ, ಬರೀ 543 ಕೋಟಿ ರೂಪಾಯಿಗೆ ಅದು ಇಳಿದಿದೆ. ಇನ್ನು ಐರ್ಲೆಂಡ್ ಸರ್ಕಾರ ವಲಸಿಗರ ಫ್ಯಾಮಿಲಿ ರಿಯೂನಿಫಿಕೇಶನ್ ರೂಲ್ಸ್ ಅನ್ನ ಮತ್ತಷ್ಟು ಟೈಟ್ ಮಾಡಿದೆ. ಜೂನ್ 12, 2026ರಿಂದ ಈಗ ಹೊಸ ನಿಯಮ ಜಾರಿ ಬಂದಿದೆ. ಇದು ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಐರ್ಲೆಂಡ್ನಲ್ಲಿ ಯುರೋಪಿಯನ್ ಎಕನಾಮಿಕ್ ಏರಿಯಾದ ಹೊರಗಿನವರು ತಮ್ಮ ಸಂಗಾತಿ ಅಥವಾ ಮಕ್ಕಳನ್ನು ಐರ್ಲೆಂಡ್ಗೆ ಕರೆಸ್ಕೊಳ್ಬೇಕು ಅಂದರೆ ಕಳೆದ 3 ವರ್ಷಗಳಲ್ಲಿ ಅವರ ಒಟ್ಟು ಆದಾಯ 75,000 ಯೂರೋ ಅಂದರೆ 81 ಲಕ್ಷ ರೂಪಾಯಿ ಇರಲೇಬೇಕು ಅನ್ನೋದು ಕಡ್ಡಾಯ. ಮೊದಲು ಈ ಲಿಮಿಟ್ 40,000 ಯೂರೋ ಮಾತ್ರ ಇತ್ತು, ಈಗ ಡಬಲ್ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್. ಹಾಗೆ ಜನರಲ್ ಎಂಪ್ಲಾಯ್ಮೆಂಟ್ ಪರ್ಮಿಟ್ ಹೊಂದಿರುವವರು ಕೂಡ ತಮ್ಮ ಫ್ಯಾಮಿಲಿಗೆ ಐರ್ಲೆಂಡ್ನಲ್ಲಿ ಉಳಿದುಕೊಳ್ಳೋಕೆ ಸರಿಯಾದ ಅಕೊಮಡೇಷನ್ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಸರ್ಕಾರಕ್ಕೆ ಸಾಬೀತು ಮಾಡಿ ತೋರಿಸಬೇಕಾಗುತ್ತೆ. ಇನ್ನು ನಿರಾಶ್ರಿತರು ತಮ್ಮ ಫ್ಯಾಮಿಲಿಯನ್ನು ಐರ್ಲೆಂಡ್ಗೆ ಕರೆಸ್ಕೊಳ್ಳೋಕೆ ಕನಿಷ್ಠ 2 ವರ್ಷ ವೆಯ್ಟ್ ಮಾಡಲೇಬೇಕು. ಜೊತೆಗೆ ತಮ್ಮ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋಕೆ ಬೇಕಾದಷ್ಟು ಫಿನಾನ್ಷಿಯಲ್ ಸಪೋರ್ಟ್ ಇದೆ. ತಾವ್ಯಾರು ಕೂಡ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಹೌಸಿಂಗ್ ಮೇಲೆ ಡಿಪೆಂಡ್ ಆಗಿಲ್ಲ, ಸರ್ಕಾರದ ಸೌಲಭ್ಯಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸಬೇಕಾಗುತ್ತೆ. ಅಲ್ಲದೆ ಸರ್ಕಾರದ ಯಾವುದೇ ಸಾಲನೂ ಬಾಕಿ ಇರಬಾರ್ದು. ಈ ಹೊಸ ರೂಲ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಏನೋ ಸ್ವೀಡನ್ ದೇಶ ಹೊಸ ಕಾನೂನು ಪಾಸ್ ಮಾಡಿದೆ. ಇದನ್ನು ಗುಡ್ ಬಿಹೇವಿಯರ್ ಲಾ ಅಂತ ಕರಿತಾ ಇದ್ದಾರೆ. ಒಳ್ಳೆ ನಡತೆ ಇರಬೇಕು ಅನ್ನೋ ಕಾನೂನು. ವಲಸಿಗರಿಗೆ ನಿಯಮ ಅನ್ವಯ ಆಗುತ್ತೆ. ಈ ಕಾನೂನು ಅಡಿಯಲ್ಲಿ ತಪ್ಪಾಗಿ ವರ್ತಿಸೋ ವಲಸಿಗರಿಗೆ ಶಿಕ್ಷೆ ಕೊಡಲಾಗುತ್ತೆ, ದೇಶದಿಂದಲೇ ಹೊರಗೆ ಹಾಕಲಾಗುತ್ತೆ ಅಥವಾ ರೆಸಿಡೆನ್ಸಿ ಪರ್ಮಿಟ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಕ್ರಿಮಿನಲ್ ಹಿನ್ನೆಲೆ ಇರಲೇಬೇಕು ಅಂತೇನಿಲ್ಲ, ಹೊಸದಾಗಿ ತಪ್ಪು ಮಾಡಿದ್ರೂ ಕೂಡ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ. ಹಾಗಿದ್ರೆ ಯಾವೆಲ್ಲ ನಡವಳಿಕೆ ಇದ್ರೆ ಈ ಥರ ಆಕ್ಷನ್ ತಗೊಳ್ತಾರೆ ಅಂತ ಲಿಸ್ಟ್ ಅವರು ಬಹಿರಂಗ ಮಾಡಬೇಕು. ಆದರೆ ಟ್ಯಾಕ್ಸ್ ಕಟ್ಟದೇ ಇದ್ರೆ, ದೊಡ್ಡ ಮೊತ್ತದ ಸಾಲ ಮರುಪಾವತಿ ಮಾಡದೆ ಡಿಫಾಲ್ಟ್ ಮಾಡಿದ್ರೆ, ಪ್ರತ್ಯೇಕತಾವಾದಿ ಗುಂಪುಗಳೊಂದಿಗೆ ಲಿಂಕ್ ಶಿಕ್ಷೆ ಆಗುತ್ತೆ ಅಂತ ಸ್ವೀಡನ್ ಸರ್ಕಾರ ಹೇಳ್ತಾ ಇದೆ ಸದ್ಯಕ್ಕೆ. ಏನೋ ನ್ಯೂಜಿಲೆಂಡ್ ಸರ್ಕಾರ ಈಗ ದೇಶಾದ್ಯಂತ ಇಮಿಗ್ರೇಷನ್ ರೂಲ್ಸ್ ಬ್ರೇಕ್ ಮಾಡಿದವರ ವಿರುದ್ಧ ದೊಡ್ಡ ಆಪರೇಷನ್ ಶುರು ಮಾಡಿದೆ. ವೀಸಾ ಕಂಡೀಷನ್ಸ್ ಅನ್ನ ಉಲ್ಲಂಘಿಸಿದ ಸುಮಾರು 98 ಶಂಕಿತ ವಲಸಿಗರನ್ನ ಪತ್ತೆ ಹಚ್ಚಿದೆ. ಇವರಲ್ಲಿ ಕೆಲವರು ವೀಸಾ ಅವಧಿ ಮುಗಿದವರು ಇದ್ದಾರೆ, ಕೆಲವರು ಕಾನೂನು ಬಾಹಿರವಾಗಿ ಕೆಲಸ ಮಾಡೋರು ಇದ್ದಾರೆ. ನ್ಯೂಜಿಲೆಂಡ್ ಸರ್ಕಾರದ ಹಲವು ಏಜೆನ್ಸಿಗಳು ಸೇರಿ ಈ ಜಂಟಿ ಕಾರ್ಯಾಚರಣೆ ನಡೆಸಿವೆ. ಏನೋ ರಷ್ಯಾ ತನ್ನ ವಿಶೇಷವಾದ ಆಂಟಿ ವೋಕ್ ವೀಸಾ ಕುರಿತು ಮಾಹಿತಿ ಕೊಟ್ಟಿದೆ. 2025ರ ಒಂದೇ ವರ್ಷದಲ್ಲಿ ಒಟ್ಟು 1,100ಕ್ಕೂ ಅಧಿಕ ಜನರಿಗೆ ಈ ವೀಸಾ ಕೊಡಲಾಗಿದೆ. ಇದರಲ್ಲಿ ಜರ್ಮನಿಯ 168 ಮತ್ತು ಫ್ರಾನ್ಸ್ 140 ವೀಸಾ ಪಡೆದಿವೆ. 105 ವೀಸಾಗಳನ್ನ ಅಮೆರಿಕನ್ನರು ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಆಂಟಿ ವೋಕ್ ವೀಸಾ ಅಂದ್ರೆ ರಷ್ಯಾ ಸಾಂಪ್ರದಾಯಿಕ ಮೌಲ್ಯಗಳನ್ನ ಗೌರವಿಸೋರಿಗೆ ಕೊಡಲಾಗುವ ವಿಶೇಷ ವೀಸಾ. ಹಾಗೂ ಮಾಡರ್ನಿಸಂ ಹೆಸರಲ್ಲಿ, ಆಧುನಿಕತೆ ಹೆಸರಲ್ಲಿ ಸಾಂಪ್ರದಾಯಿಕ ಕ್ರಿಶ್ಚಿಯನ್ ಮೌಲ್ಯಗಳು, ಪರಂಪರೆ ಅವುಗಳನ್ನೆಲ್ಲ ಧಿಕ್ಕರಿಸುವವರ ವಿರುದ್ಧ ತಂದಿರೋ ಹೆಜ್ಜೆ ಇದು. ಎಲ್ಲ ದೇಶ ಜನರಿಗೆ ಕೊಡಲ್ಲ, ಕೇವಲ ಅಮೆರಿಕ, ಕೆನಡಾ, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಜಪಾನ್, ಸೌತ್ ಕೊರಿಯಾ ಸೇರಿ ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ, ಅಲ್ಲಿ ಯಾರೆಲ್ಲ ಇರ್ತಾರೆ ಈ ಆಂಟಿ ವೋಕ್ ಪೀಪಲ್, ಅವ್ರಿಗೆ ಕೊಡಲಾಗುತ್ತೆ. ಅದರ ಅರ್ಥ ಏನು? ಲಿಬರಲ್ ಡೆಮೋಕ್ರಸೀಸ್ ಅಲ್ಲಿ ಯಾರು ಅತಿಯಾದ ಲಿಬರಲಿಸಂ ಇಂದ ಬೇಸತ್ತಿರ್ತಾರೋ, ಸಾಂಪ್ರದಾಯಿಕ ಮೌಲ್ಯಗಳಿಗೆ ಆಗ್ತಿರೋ ಹಿನ್ನಡೆಯಿಂದ ಅವ್ರನ್ನ ಬನ್ನಿ, ನಾವಿದೀವಿ ಬನ್ನಿ, ಇಲ್ಲಿ ಒಂಥರ ಇದು ಸ್ವರ್ಗ, ನಿಮಗೆ ಬನ್ನಿ ಅಂತ ಕರೆಸ್ಕೊಳ್ಳೋದು ರಷ್ಯಾ ಪ್ಲಾನ್. ಉದಾಹರಣೆಗೆ LGBTQ+ ಹಕ್ಕುಗಳ ಪರ ಸಪೋರ್ಟ್ ಮಾಡೋದು, ಸಲಿಂಗ ವಿವಾಹಕ್ಕೆ ಮಾನ್ಯತೆ ಕೊಡೋದು, ಈ ಥರದ್ದೆಲ್ಲ ಬರುತ್ತೆ. ವೋಕ್ ಪರ ಇರೋರದು, ಅದರ ವಿರುದ್ಧ ಇರೋರಿಗೆ ರಷ್ಯಾ ನಾವು ಜಾಗ ಕೊಡ್ತೀವಿ ಬನ್ನಿ ಅಂತ ಕರಿತಿರೋದು. ಏನೋ ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ತನ್ನ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಫ್ಲೈಟ್ ಸರ್ವಿಸ್ ಶುರು ಮಾಡೋಕೆ ಮುಂದಾಗಿದೆ. ಜುಲೈ 15ನೇ ತಾರೀಕು ಆರಂಭ ಆಗಲಿದೆ. ಸರ್ಕಾರದಿಂದ ಅಗತ್ಯ ಅಪ್ರೂವಲ್ ಸಿಗೋದೊಂದೇ ಬಾಕಿ ಇದೆ. ಇಷ್ಟು ದಿನ ಈ ಏರ್ಪೋರ್ಟ್ ಕೇವಲ ಡೊಮೆಸ್ಟಿಕ್ ಫ್ಲೈಟ್ಸ್ ಹ್ಯಾಂಡಲ್ ಮಾಡ್ತಾ ಇತ್ತು. ಈಗ ಇಂಟರ್ನ್ಯಾಷನಲ್ ಫ್ಲೈಟ್ ಜೊತೆಗೆ ಇಂಟರ್ನ್ಯಾಷನಲ್ ಕಾರ್ಗೋ ಸರ್ವಿಸ್ ಕೂಡ ಶುರುವಾಗಲಿದೆ. ಈ ಏರ್ಪೋರ್ಟ್ ನಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮತ್ತು ಇಂಡಿಗೋ ಏರ್ಲೈನ್ಸ್ ಆಪರೇಟ್ ಆಗೋ ನಿರೀಕ್ಷೆ ಇದೆ. ಇದರಿಂದ ಮುಂಬೈನಲ್ಲಿರೋ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲಿನ ಒತ್ತಡ ಕಮ್ಮಿ ಆಗುತ್ತೆ. ಇನ್ನು IIT ದಿಲ್ಲಿ ಮತ್ತೊಮ್ಮೆ ಇತಿಹಾಸ ನಿರ್ಮಿಸಿದೆ. ಪ್ರತಿಷ್ಠಿತ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2027 ಬಿಡುಗಡೆಯಾಗಿದೆ. ಇದರಲ್ಲಿ ಭಾರತದ ಯೂನಿವರ್ಸಿಟಿಗಳ ಪೈಕಿ IIT ದಿಲ್ಲಿ ಮೊದಲ ಸ್ಥಾನವನ್ನ ಮತ್ತೊಮ್ಮೆ ಪಡ್ಕೊಂಡಿದೆ. ಗ್ಲೋಬಲ್ ರ್ಯಾಂಕಿಂಗ್ ನಲ್ಲಿ IIT ದಿಲ್ಲಿ 118ನೇ ಸ್ಥಾನಕ್ಕೆ ಜಿಗಿದಿದೆ. ಕಳೆದ ಬಾರಿಗಿಂತ 5 ಸ್ಥಾನಗಳ ಪ್ರಗತಿಯನ್ನು ದಾಖಲಿಸಿದೆ. 4 ವರ್ಷಗಳಲ್ಲಿ ಜಸ್ಟ್ ಲಾಸ್ಟ್ 4 ಇಯರ್ಸ್ ಅಲ್ಲಿ 79 ಸ್ಥಾನಗಳು ಜಂಪ್ ಆಗಿ ಅಲ್ಲಿಗೆ ಬಂದಿದೆ IIT ದಿಲ್ಲಿ. ಭಾರತದಲ್ಲೇ ಅತ್ಯಂತ ವೇಗವಾಗಿ ರ್ಯಾಂಕಿಂಗ್ ಅಲ್ಲಿ ಮೇಲಕ್ಕೆ ಹೋಗ್ತಿರೋ ಭಾರತದ ಟಾಪ್ ಸಂಸ್ಥೆ ಇದು. ಒಟ್ಟು 52 ಭಾರತೀಯ ಶಿಕ್ಷಣ ಸಂಸ್ಥೆಗಳು ಲಿಸ್ಟ್ ನಲ್ಲಿವೆ. ಅಂದಹಾಗೆ ಜಗತ್ತಿನಾದ್ಯಂತ ಇರೋ ಶಿಕ್ಷಕರು ಮತ್ತು ಪ್ರೊಫೆಸರ್ಸ್ ಒಂದು ಯೂನಿವರ್ಸಿಟಿ ಬಗ್ಗೆ ಏನ್ ಹೇಳ್ತಾರೆ, ಆ ಯೂನಿವರ್ಸಿಟಿಯಿಂದ ಬರೋ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟವರು ಏನ್ ಹೇಳ್ತಾರೆ ಕ್ವಾಲಿಟಿ ಬಗ್ಗೆ ಸ್ಟೂಡೆಂಟ್ಸ್. ಈ ಸಂಸ್ಥೆಯ ರಿಸರ್ಚ್ ಎಷ್ಟರ ಮಟ್ಟಿಗೆ ಉಪಯುಕ್ತ ಆಗಿದೆ ಆ ಯೂನಿವರ್ಸಿಟಿದು, ಇದೆಲ್ಲವನ್ನ ತಾಳೆ ಹಾಕಿ ರ್ಯಾಂಕ್ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ NRI ಟರ್ಮ್ ಇನ್ಶೂರೆನ್ಸ್ ನ ಲಿಂಕ್ ಇದೆ.
ಎಲ್ಲೇ ಇದ್ರೂ ಕೂಡ ಅಲ್ಲಿಂದಲೇ ಕುತ್ಕೊಂಡು ಭಾರತದ ಎಲ್ಲಾ ಪ್ರೊವೈಡರ್ಗಳ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನೀವು ಬೆಸ್ಟ್ NRI ಟರ್ಮ್ ಪ್ಲಾನ್ಗಳಿಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ವಿದೇಶದಲ್ಲಿ ದುಡಿತಾ ಇರೋ ಪ್ರತಿಯೊಬ್ಬ ಭಾರತೀಯರು ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನ ಗ್ಯಾರಂಟಿ ಮಾಡಬಹುದು. ವಿದೇಶಗಳ ಟರ್ಮ್ ಇನ್ಶೂರೆನ್ಸ್ಗಿಂತ ಅರ್ಧಕ್ಕರ್ಧ ಕಮ್ಮಿ ಪ್ರೈಸ್ ನಲ್ಲಿ. ಆಸಕ್ತಿ ಇರೋರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಆಸಕ್ತಿ ಇರೋ NRI ಗಳಿಗೂ ಕೂಡ ನೀವು NRI ಕಾರ್ನರ್ ಅನ್ನ ಶೇರ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.